ನಮಗೆ ನನ್ನ ಫ್ರೆಂಡ್ ನಮ್ಮ ಫ್ರೆಂಡ್ ಏನಂದ್ರೆ ಅದು ಅಷ್ಟೇ. ದೇವ್ರೆ, ಮತ್ತೆ ಇಷ್ಟ ತನಕ ನೀವು ಕಾಂಗ್ರೆಸ್ ಹೇಳಿದ್ದು ಅದು ನಮ್ಮ ಮನಸ್ಸಲ್ಲಿ ಇರುತ್ತೆ. ಅಂದರೆ ಮನೆಯವರು ಕಾಂಗ್ರೆಸ್ ಅಂತಾರೆ. ಮನೆಯವ್ರು ಏನೇನು ಅನ್ಕೊಳ್ಳಿ, ಫ್ರೆಂಡ್ಶಿಪ್ ಅಂದರೆ ಒಂದೇ ಅಲ್ಲ. ಅದಕ್ಕೆ ಮನೆಯವರು ಹೆಂಗೆ ಹೇಳಿದ್ರೆ ಹಂಗೆ. ನಿಮ್ಮನೆಯವರೆಲ್ಲ ಕಾಂಗ್ರೆಸ್, ನಿಮ್ಮನೆಯವರೆಲ್ಲ ಬಿಜೆಪಿ ಪಕ್ಕ 100% ನಾವು ಒಂದೇ. ಹಂಗೆ ಫ್ರೆಂಡ್ಶಿಪ್ ಒಂದೇ ಬಿಡ್ರಪ್ಪ. ನಿಮ್ಮ ಫ್ರೆಂಡ್ಶಿಪ್ ಒಂದೇ ಆಗಿರಲಿ, ಮನೇಲಿ ಮಾತ್ರ ಬೇರೆ ಬೇರೆ. ನಿಮ್ಮ ಫ್ರೆಂಡ್ಶಿಪ್ ಚೆನ್ನಾಗಿರಲಿ ಅಂತ. ಹಾಂ ಸರಿ, ಥ್ಯಾಂಕ್ ಯು. ಕೈ ತುಂಬಾ ಕಾಸು ಕೊಟ್ರೆ ಆರಾಮಾಗಿರ್ತೀವಿ ನಾವು, ಕೈ ತುಂಬಾ ಕೆಲಸ ಕೊಟ್ರೆ ಹಂಗೆ ಎಸ್ಕೇಪ್ ಆಗ್ತೀವಿ. ಏನ್ರಪ್ಪ, ಏನಪ್ಪ ನಿನ್ನ ಹೆಸರು? ನಿತಿನ್. ನಿಮ್ಮ ಹೆಸರೇನಪ್ಪ? ಅಕ್ಷಯ್. ಗಗನ್. ಯೋಗೇಶ್. ಹೇಳ್ರಪ್ಪ, ನಿಮ್ಗೆ ಯಾರು ಗೆಲ್ಬೇಕು ಕೋಲಾರದಲ್ಲೇ? ಬಿ ಜೆ ಪಿನೇ. ಬಿ ಜೆ ಪಿ. ಜೆ ಡಿ ಎಸ್. ಎರಡು ಮರ್ಜಾ ಬಿಟ್ಟೆ. ಹೌದಾ? ಯಾರು ಗೆಲ್ಬೋದಪ್ಪ? ಮಲ್ಲೇಶ್ ಬಾಬು. ಹೌದಾ? ಮಲ್ಲೇಶ್ ಬಾಬು ಗೆಲ್ತಾರ? 100%. ಕಾಂಗ್ರೆಸ್ಸಿಂದ ಯಾರಿದ್ದಾರೆ ಗೊತ್ತಾ ಅಭ್ಯರ್ಥಿ? ಯಾರೋ ಗೊತ್ತಿಲ್ಲ. ಗೌತಮ್. ಪರವಾಗಿಲ್ಲ, ಹುಡುಗರು ನಮ್ಮ ಹುಡುಗರೆಲ್ಲ ಚೆನ್ನಾಗಿ ತಿಳ್ಕೊಂಡಿರ್ತಾರೆ ಅಲ್ವೇ? ಹುಡುಗಿರಿಗೆ ಏನು ಗೊತ್ತಾಗಿಲ್ಲ. ಹಾಂ ಸರಿ, ಮಲ್ಲೇಶ್ ಬಾಬು ಗೆಲ್ತಾರ? 100%. ಯಾಕೆ ಗೆಲ್ಬೇಕು? ಅಂದರೆ ಮಲ್ಲೇಶ್ ಬಾಬು ಅಲ್ಲ, ಮೋದಿ ಅವರು. ಅವ್ರು ನೋಡಿ ಓಟ್ ಹಾಕೋದು. ಮಲ್ಲೇಶ್ ಬಾಬು ನೋಡಿ ಓಟ್ ಹಾಕ್ತಾ ಇಲ್ಲ, ಮೋದಿ ಅವ್ರು ನೋಡಿ ಓಟ್ ಹಾಕೋದು. ಮೋದಿ ಅವ್ರು ನೋಡಿ ಉಳಿಬೇಕು. ಅದರಿಂದ ಹಂಗೆ ಧರ್ಮ ತಕ್ಕಂದೇನು ಮಾಡಿ ಹಾಂ, ಅಭಿವೃದ್ಧಿ ಬೇಡವಾ? ಅಭಿವೃದ್ಧಿನೂ ಬೇಕು, ಮಾಡೇ ಇದ್ದಾರಲ್ಲ ಮೋದಿ. ಔಟ್ ಆಫ್ ಕಂಟ್ರಿನಲ್ಲಿ ಹೋದ್ರು ಕನ್ನಡದಲ್ಲಿ ಮಾತಾಡ್ತೀವಿ. ಅದ್ಯಾರು ನಮ್ಗೆ ಮಾಡಿದ್ದು? ಮೋದಿ ಮಾಡಿದ್ದು. ಹಂಗಂತೀರಾ? ಹಾಂ. ನಿಮ್ಮ ಪ್ರಕಾರ ಯಾಕೆಪ್ಪ ಬಿಜೆಪಿ? ನಮ್ಮ ಪ್ರಕಾರ ಯಾರು ಬಂದ್ರು ಓಕೆ. ಯಾರು ಬಂದ್ರು ಓಕೆ. ನನಗೇನೋ ಉಣ್ಕ ತಿನ್ಕ ಇದ್ದು ಬಿಡ್ತೀನಿ. ಊರ್ಲಿ ಪಾರ್ಲಿ ಆರಾಮಾಗಿ ಕಾಲೇಜಿಗೆ ಬಂಕಿಂಗ್ ಹೊಡ್ಕೊಂಡು ಪಿಕ್ಚರ್ ನೋಡ್ಕೊಂಡು ಆರಾಮಾಗಿ ಕೆಲಸ ಮಾಡ್ಕೊಂಡು. ಕೆಲಸ ಸಿಕ್ಕಿದೋ ಇಲ್ವೋ? ಕೆಲಸ ಇನ್ನಿಲ್ಲ, ಓದ್ತಾ ಇದ್ದೀನಿ ಕಾಲೇಜ್. ನೀವು ಅದೇ ಕೆಲಸ ಸಿಗುತ್ತೋ ಇಲ್ವೋ? ಸಿಗದಿದ್ರೆ ಫಾರ್ಮರ್, ರೈತನ ಆಗ್ತೀನಿ. ರೈತ. ವಾವ್, ಸೂಪರ್. ರೈತ ಆಗ್ತೀಯಾ? ಒಟ್ಟು ನೀನು ರೈತ ಆಗು, ಏನಾಗು, ಒಟ್ಟಲ್ಲಿ ನಿಂಗೆ ಸರ್ಕಾರದ ಬಗ್ಗೆ ಬೇಕಾಗಿಲ್ಲ. ಯಾಕೆ? ರೈತರಿಗೆಲ್ಲ ಅನುಕೂಲ ಮಾಡ್ಬೇಕಲ್ಲಪ್ಪ. ಎಲ್ಲಿ ಮಾಡ್ತಾವ್ರೆ? ಏನು ಸಿಗ್ತೈತೆ? ಏನು ಸಿಗ್ತಿಲ್ಲ. ಏನಪ್ಪ? ಕುಮಾರಸ್ವಾಮಿ ಬರ್ಬೇಕು, ರೈತರಿಗೆ ಅನುಕೂಲ ಆಗ್ಬೇಕು. ರೈತರಿಗೆ ಅನುಕೂಲ ಆಗ್ಬೇಕಂದ್ರೆ ಕುಮಾರಸ್ವಾಮಿ ಬರ್ಬೇಕು. ಯಾವ ಥರ ಅನುಕೂಲ ಮಾಡಿಕೊಟ್ಟಾರ ಅವರು? ಎಲ್ಲ ಅಂತಾರನೂ ಅನುಕೂಲ ಮಾಡ್ಕೊಡ್ತಾರೆ, ಅವರೇ ಬರಬೇಕು. ಅವರು ಕುಮಾರಸ್ವಾಮಿ ಮಣ್ಣಿನ ಮಗ ಅವರು. ಹೌದಾ? ಹಾಂ. ಹಂಗೆ ನೀರು ತಂದಿದೆ. ನಿಂಗೆ ಯಾಕಪ್ಪ? ಕಾವೇರಿ ನೀರು ತಂದಿದೆ ಅವರು, ಅದಕ್ಕೆ. ನಿಂಗೆ ಯಾಕೆ ಬರ್ಬೇಕಪ್ಪ? ಯಾರಾದ್ರೂ ಬಂದ್ರೆ ಓಕೆ. ಅದೇ ಬಿಜೆಪಿ ಮತ್ತೆ ಅದೇ ಬಿಜೆಪಿ. ಯಾಕೆ ಅಂತ ಹೇಳು. ಸುಮ್ಮನೆ ಹಿಂದೂ ಧರ್ಮ ಉಳಿಬೇಕಲ್ಲ, ಹಿಂದೂ ಧರ್ಮ ಉಳಿಬೇಕು. ಅದೇ ಫಿಕ್ಸ್ ಆಗ್ಬಿಟ್ಟಿದ್ಯಾ? ಫಿಕ್ಸು. ಓಕೆ, ಥ್ಯಾಂಕ್ ಯು. ಎಕ್ಸ್ಕ್ಯೂಸ್ ಮೀ ಗರ್ಲ್ಸ್. ಇದೇನಪ್ಪ ಇದು? ಗಲ್ಲ ತಟ್ಟಿ ಮೇಲೆ ಇದನ್ನ ಕುಣಿಸ್ಬಿಟ್ಟವ್ರಲ್ಲ. ಎಲ್ಲಿ ಓಡ್ತಾ ಇರೋದು? ವಾ, ಗರ್ಲ್ಸ್ ಎಲ್ಲ ಆ ಕಡೆ ಓಡ್ಬಿಟ್ರು. ಮೇಡಮ್ ನಮಸ್ತೆ. ಏನು ನಿಮ್ಮ ಹೆಸರು? ಅಮರಾವತಿ ಅಂತ. ಅಮರಾವತಿ. ನಿಮ್ಮ ಹೆಸರು ಅಜ್ಜಿ? ಸುಬ್ಬಮ್ಮ. ಕೋಲಾರದಲ್ಲಿ ಏನದಮ್ಮ ಈ ಸಲ? ಯಾರು ಬರ್ಬೇಕಮ್ಮ? ಈ ಬಿಸಿಲು, ಕಾವು, ಚುನಾವಣೆ ಕಾವು, ಯಾರು ಗೆಲ್ಬೇಕು? ನಾವೆಲ್ಲ ಕಾಂಗ್ರೆಸ್ಗೆ ಓಟ್ ಹಾಕೋದು. ಹೌದಾ? ಹೌದು. ನೀವು? ಏನಮ್ಮ? ಅವ್ರು ಕಾಂಗ್ರೆಸ್ಗೆ ಅಂದ್ರು, ನೀವು? ನಾವು ಕಾಂಗ್ರೆಸ್. ಯಾಕ? ನಾವು ಕಾಂಗ್ರೆಸ್ಗೆ ಹೋಗೋದು. ಕಾಂಗ್ರೆಸ್ಗೆ ಫುಲ್ ಫ್ರೀ ಅಂತ ಖುಷಿ. ಹಾಂ ಗರ್ಲ್ಸ್, ಎಲ್ಲಿಗೆ ಓಡೋದು? ಎಲ್ಲಿಗೆ? ಏನು ನಿಮ್ಮ ಹೆಸರು? ಓಟೇ ಬಂದಿಲ್ಲ. ಎಷ್ಟು ವರ್ಷ? ಇನ್ನು 18. ಬರ್ಬೇಕಿತ್ತಲ್ಲ? ಬರ್ಬೇಕಲ್ಲ? ಬಂದಿಲ್ಲ. ಇದು ಫಸ್ಟ್ ಓಡ್ತಾನೆ ಒಟ್ಟಲ್ಲಿ. ಫಸ್ಟ್ ಓಟ್ ಹಾಕ್ಬೇಕು. ಬರುತ್ತೆ ಅಷ್ಟೊಳಗೆ. ನಾಳೆ ನಾಡದಲ್ಲಿ ಬರ್ಬೋದು. ಬಂದಿಲ್ಲ. ಬಂದ್ರೆ ಯಾರಿಗೆ? ಬಿಜೆಪಿ. ಹೌದಾ? ಯಾಕೂ ಇಲ್ಲ. ಎಲ್ಲರೂ ಹೇಳಿದ್ರು ಅದಕ್ಕೆ. ಹಂಗ ಇನ್ನೂ ಬಂದಿಲ್ಲ ಔಟ್ ಹಾಕೋ. ಆಮೇಲೆ ನೋಡೋಣ ಅಂತೀರಾ? ಸರಿ ಬಿಡು, ಓಕೆ. ಏನು ನಿಮ್ಮ ಹೆಸರು? ಓಟೇ ಹಾಕಲ್ವಾ? ನಿಮ್ಮ ಹೆಸರೇನು? ವಾ, ನೋಡಿದ್ರ ಮತ್ತೆ ಹೆಸರು ಬರ್ತದೆ. ಹಂಗೆ ಕೇಳಿದ ಕೂಡಲೇ ಎಲ್ಲ ಪಾವನ ಆಗ್ತದೆ. ಈ ಸಲ ಯಾರು ಬರಬೇಕು, ಯಾರು ಬಂದರೆ ಪಾವನ ಆಗುತ್ತೆ ಕೋಲಾರದಲ್ಲಿ? ನಮ್ಗದೆಲ್ಲ ಗೊತ್ತಿಲ್ಲನ. ಏನು ಗೊತ್ತಪ್ಪ ತಂಗಿ? ನಿಮ್ಮ ಫ್ರೆಂಡ್ ಕರ್ಕ ಓಡ್ತವ್ರೆ, ಓಡ್ಬಿಡಿ ಅತ್ತಾಗಿ. ಬಿಜೆಪಿ ಗೆಲ್ಬೇಕಾ ಕಾಂಗ್ರೆಸ್ ಗೆಲ್ಬೇಕಾ? ಯಾರು ಗೆದ್ರೆ ಒಳ್ಳೇದು? ಬಿಜೆಪಿ ಗೆಲ್ಬೇಕು. ಯಾಕೆ ಅಂದ್ರೆ ನರೇಂದ್ರ ಮೋದಿ ಇತ್ತವ್ರು ಯಾರು ಬೇಡ? ಮಿಕ್ತವ್ರು ಅಂದ್ರೆ ಬಿಜೆಪಿ ಎಲ್ಲ ಒಳ್ಳೆ. ಯಾರು ಇಲ್ಲಿ ಯಾರು ಸ್ಪರ್ಧೆ ಮಾಡ್ತೀರಾ ಗೊತ್ತಾ? ಬಿಜೆಪಿಯಿಂದ ಕಾಂಗ್ರೆಸ್ಸಿಂದ ಯಾರು? ಸಿಲೆಬಸ್ ಎಲ್ಲ ಗೊತ್ತಾ ನಿಮ್ದು? ಸಿಲೆಬಸ್ ಬಗ್ಗೆ ಎಲ್ಲ ಗೊತ್ತಾ? ಗೊತ್ತು. ಇದ್ರದ್ದು ಬಗ್ಗೆ ಗೊತ್ತಿಲ್ಲ. ಇದ್ರ ಬಗ್ಗೆ ನಮ್ಗೆ ಇನ್ನೂ ಓಟಾಗೋ ಹಕ್ಕು ಬಂದಿಲ್ವಲ್ಲ, ಅದಕ್ಕೆ ನಮ್ಗೆ ಗೊತ್ತು. ಎಷ್ಟು ಇವಾಗ ಏಜು? ಈಗ 17 ರನ್ ಆಗ್ತಾ ಇದೆ, ಇನ್ನು 18. ಬಿಡಿ ಹೋಗ್ಲಿ ಬಿಡಿ. ಆದ್ರೂ ನಿಮಗೆ ಬಿಜೆಪಿನ ಇಷ್ಟ ಅಂತೀರಿ? ಹಾಂ, ಆಯ್ತು ಬಿಡಿ, ಹೋಗ್ಲಿ. ಏನಪ್ಪ
ಏನಪ್ಪ ನಿನ್ನ ಹೆಸರು? ಓ ನೀ ಎದ್ದೋಗು, ನಂಗೆ ಸೀಟ್ ಬೇಕಿತ್ತು ಕಣಂತೆ. ಏನಪ್ಪ ನಿನ್ನ ಹೆಸರು? ನವತೇಜ್. 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 ಕೋಲಾರ ಇಲ್ಲ ಅಲ್ವಾ? ಮತ್ತೆ ನಮ್ದು ಕೆಂಚನ ಮುಳಬಾಗಿಲು ಕಡೆ. ಮುಳಬಾಗಿಲು ಕಡೆ. ಇನ್ನೇನು ಮತ್ತೆ ಕೋಲಾರ ಅಲ್ವಾ ಅದು? ಕೋಲಾರ ಜಿಲ್ಲೆ ತಾನೆ? ಕೋಲಾರ ಜಿಲ್ಲೆನೇ. ಮತ್ತೆ ಹಿಂಗೆ ಅನ್ಬಿಟ್ಟಲ್ಲಪ್ಪ. ಹಾಂ, ಕೋಲಾರ ಲೋಕಸಭಾ ಕ್ಷೇತ್ರ ಯಾರು ನಿಂತಿದ್ದಾರೆ ಗೊತ್ತಾ ಕ್ಯಾಂಡಿಡೇಟ್ಸು? ಇಲ್ಲ. BJP-ಇಂದ ಯಾರು, ಕಾಂಗ್ರೆಸ್ಸಿಂದ ಯಾರು? ಯಾರು ಗೊತ್ತಿಲ್ಲ. ಗೊತ್ತಿಲ್ಲ. ಇಲ್ಲ. ಯಾರಿಗೆ ನಿಮ್ಗೆ ಯಾರು ಗೆಲ್ಬೇಕಪ್ಪ? ನಮಗೆ BJP ಗೆಲ್ಬೇಕು. ಮತ್ತೆ ತಲೆನೇ ಕೆಡಿಸ್ಕೊಳ್ಳಲ್ಲ ಅಂದ್ಬಿಟ್ಟು BJP ಅಂತಿದ್ಯಾ? ಕಾಂಗ್ರೆಸ್ ಮಾತ್ರ ಬೇಡ, BJP ಗೆದ್ರೆ ಸಾಕು. ಅದ್ಯಾಕೆ? ಕಾಂಗ್ರೆಸ್ ಬೇಡ, ಇವಾಗ ಹಾಳು ಮಾಡ್ಬಿಟ್ಟೈತೆ. ಏನು ಹಾಳು ಮಾಡ್ಬಿಡೈತೆ? ಕರ್ನಾಟಕನೇ ಹಾಳು ಮಾಡ್ಬಿಟ್ಟೈತೆ. ವಾ, ಹಂಗಂತೀರಾ? ಪಕ್ಕ ಅದು. ನಿಮ್ಮ ಹೆಸರೇನು ಹೇಳ್ರಿ? ಲಕ್ಷ್ಮೀನಾರಾಯಣ. ಲಕ್ಷ್ಮೀನಾರಾಯಣ. ನಿಮ್ಮ ಕೋಲಾರ ಡಿಸ್ಟಿಕ್ ತಾನೆ? ಹೌದು. ಅಲ್ವೇ? ಹೌದು. BJP JDS ಇಂದ ಮಲ್ಲೇಶ್ ಬಾಬು, ಕಾಂಗ್ರೆಸ್ ಇಂದ ಗೌತಮ್. ಕರೆಕ್ಟಾ? ಕರೆಕ್ಟಾ? ಕರೆಕ್ಟ್. ಯಾರು ಬಂದ್ರೆ ಉತ್ತಮ? ನೀವು ಯಾರಿಗೆ ಓಟ್ ಹಾಕ್ತೀರಿ ನಂಗೆ ಕೇಳೋದಿಲ್ಲ. ಯಾರು ಗೆದ್ದರು? ಯಾರು ಗೆಲ್ಬೋದು? BJP. ಹೌದಾ? ಹೌದು. JDS BJP ಎರಡು. ಮಲ್ಲೇಶ್ ಬಾಬು ಯಾಕೆ? ನಮ್ಗೆ ಅವರೇ ಬೇಕಾಗಿರೋದು. ಯಾಕೆ ಬೇಕು? ಯಾಕೆ ಬೇಕಂದ್ರೆ ಒಳ್ಳೆತನ ಮಾಡ್ತಾರೆ ಅವರು. ಒಳ್ಳೆ ಕೆಲಸ ಮಾಡ್ತಾರೆ. ಒಳ್ಳೆ ಕೆಲಸ ಮಾಡ್ತಾರೆ. ಆಹಾ. ಮಿಕ್ತವ್ರೇನು ಕೆಲಸ ಮಾಡೋಲ್ವಾ? ನಮ್ಗೇನು ಮನ್ಸ ಬರಲ್ಲ. ಮನ್ಸೇ ಬರಲ್ಲ. ಓ, ಫ್ರೀ ಎಲ್ಲ ಕೊಟ್ಟು ಅನುಕೂಲ ಮಾಡಿಕೊಟ್ಟಾರಲ್ಲ ಕಾಂಗ್ರೆಸ್ಸು? ಏನು ಮಾಡಿದ್ರು ಇಲ್ಲ. ಏನು ಮಾಡಿದ್ರು ಇಲ್ಲ. ಇಲ್ಲ. ಒಡಲ್ಲಿ ಗೆಲ್ತಾರಾ? ಗೆಲ್ತಾರೆ. ಕೋಲಾರದಲ್ಲಿ ಗೆಲ್ತಾರಾ? ಗೆಲ್ತಾರೆ. ಗ್ಯಾರಂಟಿಯಾ? ಗ್ಯಾರಂಟಿ. ನೋಡೋಣ. ಓಕೆ, ಅಷ್ಟೇ, ಇಷ್ಟೇ ಮುಗೀತಪ್ಪ. ಏನು ನಿಮ್ಮ ಹತ್ರ ಬರಲ್ಲ ಬಿಡಿ. ಅಮ್ಮ ನಮಸ್ತೆ. ಇದ್ಯಾಕೆ ಹಿಂಗೆ ಎದುರ್ತೀರಿ? ಒಂದು ನಿಮಿಷ, ನಿಮ್ಮ ಹೆಸರೇನು ಹೇಳಿ? ನಿಮ್ಮ ಹೆಸರು? ಕೆಮ್ಮೈತೆ. ಕೆಮ್ಮೈತಂತಪ್ಪೋ. ಆಯ್ತು, ಯಾರು ಗೆಲ್ತಾರೆ ಹೇಳಿ? BJP-ನ ಕಾಂಗ್ರೆಸ್ಸಾ? ಒಂದೇ ಮಾತು. ಇಲ್ಲ ನಮ್ಮ ಹತ್ರ ಅಷ್ಟೊಳಗೇನು ಕೆಮ್ಮು ಬರಲ್ಲಪ್ಪ. ಕೆಮ್ಮೈತೆ, ಹೋಗಿ ಸರ್. ಓ, ಕೆಮ್ಮು. ಆಯ್ತು ಬಿಡಿ ಮೇಡಮ್, ಯಾರು ಬಂದರೆ ಉತ್ತಮ ಅನಿಸುತ್ತೆ? ಕಾಂಗ್ರೆಸ್. ಹೌದಾ? ಓ, ಖುಷಿ ಖುಷಿ. ಅಮ್ಮ ಹೇಳ್ಕೊಡ್ತೇನೆ ನಿಂಗೆ. ನಾಚಿಕೆ. ಯಾಕೆ ಕಾಂಗ್ರೆಸ್ ಬರಬೇಕು? ಫ್ರೀ ಎಲ್ಲ ಅನುಕೂಲ ಮಾಡಿಕೊಟ್ರು ಅಂತ. ಹೆಣ್ಮಕ್ಳಿಗೆ ಅನುಕೂಲ ಮಾಡ್ಕೊಡ್ತಾರೆ ಅಂತ. ಮಕ್ಕಳಿಗೆಲ್ಲ ಅನುಕೂಲ ಆಯ್ತು ಅಂತ. ಹಂಗೆ ಈ ಸಲ ಅವ್ರಿಗೆ ಹಂಗಾರೆ ಮತ ಫುಲ್ಲು ಒತ್ತದೆ, ಫುಲ್ ಗಮ್ಮತ್ತು. ಓಕೆ 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 ಓಕೆ. ಹಾಂ, ಏನೋ ನೀವು ಬಿಡಲೆ? ಏನು ಹೆಸರು? ನಿತಿನ್. ನಿತಿನ್. ಏನ್ರ ನೀವು ನಾಚ್ಕೊಂಡ್ಲಿ? ಹಾಂ, ಕೋಲಾರ ಏನಾಗ್ಬೋದು? ಏನ ಕೋಲಾರದಲ್ಲಿ ಏನಾಗ್ಬೋದಪ್ಪ? ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಯಾರು ಗೆಲ್ಬೋದು? BJPನೇ ಅನ್ಕೊಳ್ತೀನಿ. ಅನ್ಕೊಳ್ತೀಯ? ಗೆಲ್ಬೋದಾ ಅಥವಾ ಬರೀ ಅನ್ಕೊಳ್ತೀಯಾ? ಗೆಲ್ಬೋದು. ಯಾಕೆ ಗೆಲ್ಬೇಕು BJP? ಅಬಾ ಇನ್ನೇನು ಫ್ರೀ ಮಾಡಿಬಿಟ್ಟಿದ್ರೆ ಇನ್ನೂ ಹೊಸಿ ಬೇಗ ಹೋಗುವೆ ನೀನು ಗಂಡೈಕ್ಲಿಗೆ. ಹಲೋ 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 ನಿಲ್ರಿ ರೀ. ಏನು ಭಾರಿ ನಾಚ್ಕೊಂಡು ಕೊಡ್ತಾರೆ. ಭಾರಿ ಕಷ್ಟ ಇದೆ. ಹಾಂ, ಹೇಳಪ್ಪ, ಏನು ಹೆಸರು ನಿಂದು? ಹೇಳಪ್ಪ, ಹುಡುಗಿರ ಹತ್ರ ಹೋಗಲ್ಲ ನಾವು. ಏನು ಒಳ್ಳೆ ನಾಚ್ಕೊಂಡು ಹೋಯ್ತವೆ. ಏನು ಹೆಸರು? ಮಂಜುನಾಥ್ ಅಂತ. ಮಂಜುನಾಥ್ ಅವರೇ, ಕೋಲಾರ ನಿಮ್ಮದು ಡಿಸ್ಟಿಕ್ಕು ಅಲ್ವಾ? ಯಾರು ಸ್ಪರ್ಧೆ ಮಾಡ್ತಿದ್ದಾರೆ BJP-ಇಂದ ಕಾಂಗ್ರೆಸ್ಸಿಂದ ಗೊತ್ತಾ? ಏನು ಇಲ್ಲ, ಗೊತ್ತಿಲ್ಲ ಸರ್. ಬಿಡಿ ಸರ್. ಏನು ಓದ್ತಿರೋದು? ಡಿಗ್ರಿ ಫೈನಲ್ ಇಯರ್ ಅಣ್ಣ. ಫೈನಲ್ ಇಯರಾ? ಸಿಲೆಬಸ್ ಎಲ್ಲ ಗೊತ್ತಾ? ಸಿಲೆಬಸ್ ಏನು ಯಾವುದು ನಿಮ್ಮದು? ಟೂರಿಸಮ್ ಅಣ್ಣ ನಮ್ಮದು. ಟೂರಿಸಮ್? ಅದ್ಯಾಕಪ್ಪ ಆಯ್ಕೆ? ಅಣ್ಣ ಟೂರಿಸಮ್ ಆಯ್ಕೆ ಯಾಕೆ ಮಾಡ್ಕೊಂಡೆ? ಟೂರಿಸಮ್ ಅಂದರೆ ಅದರಲ್ಲಿ ಒಳ್ಳೆ ಸ್ಕೋಪ್ ಇದೆ ಅಣ್ಣ ಈಗ. ಹೌದಾ? ಒಳ್ಳೆ ಸುತ್ತಮ ಅಂತ. ಹಾಂ, ಸುತ್ತ. ಓಕೆ ಓಕೆ. ಯಾರು ಗೆಲ್ಬೇಕು? ಅಣ್ಣ ಕಾಂಗ್ರೆಸ್ ಅಣ್ಣ. ಹೌದಾ ಅಣ್ಣ? ಯಾಕಣ್ಣ? ಯಾಕಂದ್ರೆ ಬಡವ್ರ ಕಡೆ ಅವ್ರು ಸಪೋರ್ಟ್ ಇದ್ದಾರೆ ಅಣ್ಣ, ಅದಕ್ಕೆ. ಹೌದಾ? ಹಾಂ. ನಾರಾಯಣಪ್ಪನವ್ರೆ, ಏನಾದ್ದು ಕೋಲಾರದಲ್ಲಿ? ಆದರೆ ಊರಿಗೆ వచ్చిన ಬೆಂಗಳೂರಿಗೆ ಹೋಗ್ತೇ ಪಲ್ಮನೇರ್ಗೆ ಹೋಗಲ್ಲ. ಪಲ್ಮನೇರ್ ತೆಲುಗು? ತೆಲುಗು ತೆಲುಗು ಬುಡಪ್ಪ ಆಯ್ತು. ಎಕ್ಸ್ಕ್ಯೂಸ್ ಮೈ ಗರ್ಲ್ಸ್, ಏನು ನಿಮ್ಮ ಹೆಸರು? ಜಾರ್ಖಂಡ್ ಅವ್ರು ಇವರು. ಅದಕ್ಕೆ ನಾನು ನಿಮಗೆ ಬಂದು ಹಿಡಿದಿದ್ದು. ಅವ್ರು ನೋಡಿದ ಕೂಡಲೇ ಗೊತ್ತಾಯ್ತು ಅವ್ರು ಜಾರ್ಖಂಡೇ ಬಂದವ್ರೆ ಅಂತ. ಅದಕ್ಕೆ ನಾನು ನಿಮಗೆ ಬಂದು ಹಿಡಿದಿದ್ದು. ನಿಮ್ಮೂರು ಕೋಲಾರಣ? ಶಿಡ್ಲಘಟ್ಟ, ಚಿಕ್ಕಬಳ್ಳಾಪುರ. ಓ, ಚಿಕ್ಕಬಳ್ಳಾಪುರ. ನಾಳೆ ಅಲ್ಲಿಗೆ ಹೋಗ್ತಿದ್ದೀವಿ. ಯಾವುದಕ್ಕೂ ಒಂದು ಹಾಕೊಂಡ್ಬಿಡ್ತೀವಿ ಬಿಡಿ ಇಲ್ಲೇ. ಯಾರು ಗೆಲ್ಬೇಕು ನಿಮಗೆ? BJP-ನ? ಯಾಕೆ? ನಮ್ಮ ಫ್ಯಾನ್ಸ್ BJP-ಗೆ. ಹೌದಾ? ಲೇಡೀಸ್ಗೆಲ್ಲ ಫ್ರೀ ಕೊಟ್ಟಿಲ್ವಾ? ಅದಕ್ಕೆ BJP-ಗೆ ಆಗಬೇಕು. ಲೇಡೀಸ್ಗೆಲ್ಲ ಫ್ರೀ ಕೊಟ್ಟಿದ್ದು ಕಾಂಗ್ರೆಸ್ಸು. BJP ಏನು ಫ್ರೀ ಕೊಟ್ಟಿದ್ದಾರಪ್ಪ? ಏನೋ ನಾವು ಫ್ರೀ ಕೊಟ್ಟಿದ್ದಾರೆ ಅಂತ ಹಾಕಿಲ್ಲ, ಬಟ್ BJP ಅಂದರೆ ಇಷ್ಟ. ನಿಮ್ಗೆ ಯಾರು ಗೆಲ್ಬೇಕಪ್ಪ? ಹಾಕೋದು JDS. ಇನ್ನು ಮಲ್ಲೇಶ್ ಬಾಬು. ಹೆಂಗೆ ಕ್ಯಾಂಡಿಡೇಟ್ಸು? ಪರವಾಗಿಲ್ಲ. ಲೋಕಲ್ ಅವರು. ಗೌತಮ್ ಅವ್ರು ಔಟ್ ಸೈಡ್ ಅವರು. ನಾವು ಅನುಕೂಲಕ್ಕೆ ಹತ್ತಿರಗಾಗವ್ರೆ, ಸಿಗ್ತಾರೆ ನಮಗೆ. ಹಂಗಂತೀರಾ? ಹೌದು. ಥರ ಇರಲಿಲ್ಲ. ಎಷ್ಟು ಓಟ್ ಲೀಡಲ್ಲಿ ಗೆಲ್ಬೋದು?
ಲೀಡಲ್ಲಿರೋ ಇಲ್ಲಿ ಯಾವ ಕಡೆ ಎಷ್ಟು ಲೀಡ್ ಆಗ್ತದೆ ಅಂತ ಹೇಳೋಕ್ಕಾಗಲ್ಲ, ಇಲ್ಲೇ ಗೆಲ್ಲಿತಾರೆ. ಸ್ವಲ್ಪ ಟಫ್ ಇದೆ ಅಂತಾರಲ್ಲ ಕೋಲಾರಲ್ಲಿ, ಏನೋ ಸ್ವಲ್ಪ ಫೈಟ್ ಇರುತ್ತೆ ಅಂತವ್ರಲ್ಲ ಕೋಲಾರಲ್ಲಿ. ಐತೆ ಪೈಟ್ ಇಲ್ದಿರ ಇರ್ತಾರೆ. ಕಾಂಗ್ರೆಸ್ MLA ಇರೋದು ಪೈಟ್ ಇರಲ್ಲ, ಪೈಟ್ ಇರೇ ಇರ್ತದೆ. ಹಂಗಂತೀರಾ? ಓಕೆ. ಯಾಕೆ ಬರಬೇಕು BJP? BJP ಅಂದರೆ ಸರ್ಕಾರ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಎಲ್ಲ ಹೇಳಿದ್ದು ಎಲ್ಲ ನೀಟಾಗಿ ನಡ್ಕೊಂಡು ಒಳ್ಳೆ ಇದರಲ್ಲಿ BJP ಬರ್ಬೇಕಂತ ನಾವು. ಹಂಗಂತೀರಾ? ಹಾಂ. ಕಾಂಗ್ರೆಸ್ ಯಾಕೆ ಬೇಡ? ಕಾಂಗ್ರೆಸ್ ಅಂದರೆ ಎಲ್ಲ ಹೆಂಗಸರು ಬೇಕು ಎಲ್ಲ ಮಾಡಿದ್ದಾರೆ, ನಾವೇನು ತಪ್ಪು ಮಾಡಿದ್ದೀರಾ? ಫ್ರೀ ಬೇಕಿತ್ತಾ? ಬೇಕಾಗಿತ್ತಲ್ಲ, ಅವ್ರು ಮಾತ್ರ ಸಿಕ್ಕಿದ್ರಾ? 2,000 ಫ್ರೀ ಬಸ್ಸು ಎಲ್ಲ ಸುಮ್ಮನೆ ಕೊಡ್ತಾರೆ ಅವರು. ನಿಮಗೆ ಹುಡುಗರಿಗೆ ಏನು ಕೊಡ್ಬೇಕಿತ್ತಪ್ಪ ಫ್ರೀಯಾ? ನಾವು ಇಲ್ಲಿ ಬಸ್ಸು ಅಲ್ಲಿಂದ ನಮ್ಮ ನ್ಯಾಯವಾಗಿ ಇದೇ ಬರ್ತಾ ಇಲ್ಲ ನಮ್ಮ ಕಾಲೇಜ್ ಹುಡುಗರಿಗೆ ಸ್ಕಾಲರ್ಶಿಪ್ಪು ಎಲ್ಲ ದುಡ್ಡು ಆ ಕಡೆ ಹೋಗ್ತಾ ಇದ್ದಾರೆ, ನಮ್ಮ ಸ್ಕಾಲರ್ಶಿಪ್ ಹೇಗೆ ಬರುತ್ತಾ? ಹಾಂ. ಒಟ್ಟಲ್ಲಿ ಈ ಸಲ ಕೋಲಾರದಲ್ಲಿ ಯಾರಿದ್ದಾರೆ ಗೊತ್ತಾ ಕೋಲಾರದಲ್ಲಿ? ಹಾಂ, ಮಲ್ಲೇಶ್ ಬಾಬು BJPಯಲ್ಲಿ ಗೆಲ್ತಾರಾ? ಪಕ್ಕ. ಕಾಂಗ್ರೆಸ್ ಇಂದ ಯಾರು? ಕಾಲೇಜ್ SN ಗೌತಮ್. ಹಾಂ, ಗೌತಮ್. ಗೊತ್ತಾ ನಿಮ್ಗೆ ಗೌತಮ್ ಯಾರು ಅಂತ? ನಮ್ಗೆ ಯಾರು ಗೊತ್ತಿಲ್ಲ, ಓನ್ಲಿ ಮಹೇಶ್ ಬಾಬು ಕೆಲಸ ಮಾಡ್ತಾರಾ? ಹಾಂ, ಪಕ್ಕ. ಏನೋ ಮುನಿಸ್ವಾಮಿ ಕೆಲಸನೇ ಮಾಡಿಲ್ವಂತ ಇಲ್ಲಿ. ಯಾಕೆ ಮಾಡಿಲ್ಲ? ಟವರಲ್ಲಿ ಒಳ್ಳೆ ಕೆಲಸ ಮಾಡಿದ್ರಲ್ಲ. ಹಾಂ, ಎಲ್ಲ ಹಂಗೆ ಹೇಳಿದ್ರಪ್ಪ ಆ ಕಡೆ ಕೆಲವು ಕಡೆ ಎಲ್ಲ. ನಮ್ಮ ಕಡೆ ಎಲ್ಲ ನಾವೆಲ್ಲ BJPನೇ. ಹೌದಾ? ಹೇಳಪ್ಪ ನೀನು. BJP ನಮ್ದು. ನೀವು? BJP ಸರ್. ನೀವು? BJP ಸರ್. JDS. JDS. ಏನಪ್ಪ ಏನ್ ಹೆಸರು? ನಮ್ಮ ಹೆಸರು ಪ್ರದೀಪ್ ಅಂತ. ಪ್ರದೀಪ್ ಅವರೇ, ನಿಮ್ಗೆ ಯಾರು ಗೆಲ್ಬೇಕಪ್ಪ? 100% ಮಲ್ಲೇಶ್ ಬಾಬು ಅವರು ಕೋಲಾರಲ್ಲಿ 100% ಹೊಡಿತಾರೆ ಕನ್ಫರ್ಮ್. ಗ್ಯಾರಂಟಿ. ಯಾಕೆ ಬರ್ಬೇಕು ಅವ್ರು? ಯಾಕೆ ಹೊಡಿಬೇಕು? ಯಾಕಂದ್ರೆ ಮೋದಿ ಅವರು ಹೆಣ್ಮಕ್ಳಿಗೆ ರಕ್ಷಣೆ ಕೊಡ್ತಾ ಇದ್ದಾರೆ. ಹೌದು. ಹೌದಾ? ಇವ್ರು ಹೆಣ್ಮಕ್ಳು ಫ್ರೀ ಕೊಡ್ತಾವ್ರಲ್ಲ. ಯಾರು? ಹೆಣ್ಮಕ್ಳಿಗೆ ಉಚಿತ ಫ್ರೀ ಕೊಟ್ರೆ, ರಕ್ಷಣೆ ಬಸ್ಸಲ್ಲಿ ಟಿಕೆಟ್ ಫ್ರೀ ಕೊಟ್ರೆ ಅವ್ರ ರಕ್ಷಣೆ ಬೇಕು ಅವ್ರಿಗೆ, ಹೆಣ್ಮಕ್ಳಿಗೆ. ಅದಕ್ಕೆ BJP ವೋಟ್ ಮಾಡಿದ್ರೆ ಮೋದಿ ಅವರು ರಕ್ಷಣೆ ಕೊಡ್ತಾ ಇದ್ದಾರೆ. ಫ್ರೀ ತಗೊಂಡೆಲ್ಲ ಅನುಕೂಲ ಅಂತವ್ರೆ ಲೇಡೀಸ್ ಅಲ್ವಾ? ಅನುಕೂಲ ಆದ್ರೆ ಟಿಕೆಟ್ ಅಲ್ಲಿ ಫ್ರೀ ಕೊಡೋದಲ್ಲ, ಅವ್ರಿಗೆ ರಕ್ಷಣೆ ಬೇಕು, ಅವ್ರು ಫ್ರೀ ಆಗಿ ಅವ್ರಿಗೆ. ಹಿಂಗೆ ರಕ್ಷಣೆ ಬೇಕು ಅಂತೀರಾ? ಆಮೇಲೆ ಬೇರೆ ಏನೇನು ಅಭಿವೃದ್ಧಿ ಬೇಕು? ಇವಾಗ ಏನಂದ್ರೆ ಕೋಲಾರಲ್ಲಿ 100% ಮಲ್ಲೇಶ್ ಬಾಬು ಅವರೇ ಬರ್ತಾರೆ. BJPನೇ ಮೋದಿ ಅವರು ಅಲ್ಲಿ ನಿಲ್ತಾರೆ ಅವರು. ಗ್ಯಾರಂಟಿ 100%. ಎಷ್ಟು ಸೀಟ್ ಗೆಲ್ಬೋದು? 28 ಸೀಟು. ಅಲ್ಲಿ ಇಂಡಿಯಾದಲ್ಲಿ 28 ಇರೋದೇ ಸೀಟು. ಇಂಡಿಯಾದಲ್ಲಿ 400 ಪ್ಲಸ್. ಹಾಂ, ಗ್ಯಾರಂಟಿ ಪಕ್ಕ 100%. ಥ್ಯಾಂಕ್ ಯು. ಏನಪ್ಪ ಏನ್ ನಿಂದು? ಏನ್ ಹೆಸರು? ಸಂತೋಷ್. ಏನ್ ಸಂತೋಷ್? ಏನ್ ಮಾತಾಡ್ಬೇಕು? ಏನು ಮಾತಾಡಿದಿಲ್ಲ ಸರ್. ಮತ್ತೆ ನಾವು ಹೇಳಿದ್ರಲ್ಲ ಮೋದಿ ಬಗ್ಗೆ ಮಾತಾಡ್ಬೇಕು ಅಂತ. ನಮ್ಮ ಮೋದಿ ಬಗ್ಗೆ ಸ್ವಲ್ಪ ಹೇಳೋಣ ಅಂತ. ಏನ್ ಹೇಳ್ತೀಯಾ? ನಮ್ಮ ಮೋದಿ ಅವ್ರು ಮಾಡಿರೋ ಈ ಕೆಲಸಗಳಲ್ಲಿ ಇದುವರೆಗೂ ಯಾರು ಮಾಡಿರಲ್ಲ. ಅಂದ್ರೆ ಕೆಲಸಗಳು ಹೇಳು. ನಮ್ಮ ಮೋದಿ ಅವರು 24 ಗಂಟೆನೂ ಅವರು ವರ್ಕ್ ಟೈಮು ಇದುವರೆಗೂ ಅವ್ರ ಅಧಿಕಾರಕ್ಕೆ ಬಂದಿರೋದ್ರಲ್ಲಿ ಅವ್ರ ಟೈಮ್ ಪಾಸ್ ವೇಸ್ಟ್ ಬಗ್ಗೆ ಮಾಡಿಲ್ಲ. 24 ಗಂಟೆನೂ ಅವ್ರು ಟೈಮ್ ಕರೆಕ್ಟಾಗಿ ಮಾಡ್ತಾರೆ. ನಂಗೆ ಹೇಳು ಏನೇನು ಕೆಲಸ ಮಾಡಿದ್ದಾರೆ, ನಿಂಗೆ ಏನೇನು ಇಷ್ಟ? ಅವ್ರು ಮಾಡಿರೋಂಥ ನಮ್ಮ ದೇಶದ ಬಗ್ಗೆ ಮಾಡಿರೋ ಬಗ್ಗೆ ಮಾತಾಡ್ತೀವಿ ಸರ್ ನಾವು. ಎಸ್. ಇವಾಗ ಬೇರೆ ದೇಶದ ಎಲ್ಲೋದ್ರೂ ಕೂಡ ನಮ್ಮ ಭಾರತನ ಮೇಲೆ ಕೆತ್ತಿರ್ತಾರೆ. ನಮಗೆ ಬೇಕಾಗಿರೋದು ಇಲ್ಲಿ ಯಾರ್ಯಾರು ಇರ್ತಾರೆ ಅಂತಲ್ಲ, ನಮ್ಮ ಡೆಲ್ಲಿಯಲ್ಲಿ ನಮ್ಮ ದೇಶನ ಯಾರು ಅಭಿವೃದ್ಧಿ ಮಾಡ್ತಾರೋ ಅವ್ರು ಇರಬೇಕು. ಓಕೆ, ಅವರೇ ಗೆಲ್ತಾರಾ? ಪಕ್ಕ 100% ಗೆಲ್ತಾರೆ. ಪಕ್ಕ ಸೀಟ್ ಬರ್ಬೋದು? 400ಕ್ಕೂ ಮೇಲೆ ಬರ್ತಾರೆ. ಪಕ್ಕ ಬರ್ತಾರೆ. ಇನ್ನೊಂದು ಗಲ್ಲಿಗಳಲ್ಲಿ ಯಾರಿದ್ರು ಡೆಲ್ಲಿಯಲ್ಲಿ ಮೋದಿನೇ ಇರೋದು. ಹಂಗೆ ಇರೋದು. ನಿಮ್ದು? ರಾಜೇಂದ್ರ. ಎಲ್ಲ ರಾಜನ ಹೆಸರಲ್ಲೇ ಇದಾರಪ್ಪ ಇಲ್ಲಿ. ರಾಜಶೇಖರ, ರಾಜೇಂದ್ರ, ರಾಜೇಶ. ಯಾರಾಗ್ಬೋದು ರಾಜ? ಮಲ್ಲೇಶ್ ಬಾಬು ಆಗ್ತಾರೆ. ಹೌದಾ? ಗ್ಯಾರಂಟಿ. ಅಲ್ಲಿ ಯಾರು ಹೇಳಿದ್ರು ಕಂಡ್ರಲ್ಲ, ಯಾರು ಹೇಳೋದೇ ಇಲ್ಲ. BJP ಹೇಳೋದೇ ಇಲ್ಲ, JDS ಹೇಳೋದೇ ಇಲ್ಲ ಅಂತ. ಈ ಕಡೆ ಭಾಗ ಎಲ್ಲ ಅವರೇ ಹೇಳ್ತಾವ್ರೆ. ಯಾಕೆ ಬರ್ಬೇಕು ಅವರು? ಪ್ರಪಂಚದಲ್ಲಿ ಗುರ್ಸೋ ಹಿಂಗಾಗಿರೋದು ಮೋದಿ ಅವರು ಬಂದ ಮೇಲೆ 5ನೇ ಸ್ಥಾನಕ್ಕೆ ಭಾರತ ಬಂದಿದೆ. ಮತ್ತೆ ಈ 5 ವರ್ಷ ಮುಂದುವರೆದ್ರೆ 2ನೇಕ್ಕೆ 1ನೇ ಸ್ಥಾನಕ್ಕೆ ಬರುತ್ತೆ. ಯಾರಪ್ಪ ಇಲ್ಲಿ ಮುನ್ಸ್ವಾಮಿ ಅವ್ರು ಕೆಲಸನೇ ಮಾಡಿಲ್ಲ ಅಂತವ್ರೆ. ಕೆಲಸನೇ ಮಾಡಿಲ್ವಂತಲ್ಲ ಇಲ್ಲಿ. ರೋಡ್ ಕಾಣಿಸ್ತಿದೆಯಲ್ಲ, ಸ್ವತಂತ್ರ ಬಂದು ಎಷ್ಟು ಒಂದೇ ಎಲ್ಲ ಆಗೋವಂಥ ಕೆಲಸಗಳು ಆಗ್ತಿದೆ. ಏನ್ ಕೆಲಸ ಆಗಿದೆ ಕೋಲಾರದಲ್ಲಿ? ಸರಿ, ರೋಡ್ಗಳಾಗಿದೆ. ಆರೋಪ ಮಾಡ್ತೀರಾ ಏನು? 1 ರೂಪಾಯಿ ಕೆಲಸ? ಜನತಾದಳ ಸರ್ಕಾರಲ್ಲಿ ಅಂತರ್ಗಂಗೆ ಬೆಟ್ಟಕ್ಕೆ ರೋಡ್ ಆಗಿದೆ, ಗೌರ್ಮೆಂಟ್ ಹಾಸ್ಪಿಟ್ಲ್ ಆಗಿದೆ. UGD ಮಧ್ಯದಲ್ಲಿ ಮಾತ್ರ ಇತ್ತು ಒಂದು 1/2 ಕಿಲೋಮೀಟ್ರು. ಈಗ 10 ಕಿಲೋಮೀಟರ್ ರೌಂಡಲ್ಲಿ UGD ಆಗಿದೆ. ಎಲ್ಲ ಜನತಾದಳ ಸರ್ಕಾರಗಳಲ್ಲಿ ಆಗಿದೆ. ಹಂಗಂತೀರಾ? 100%. ಈ ಸಲ ಗೆಲ್ಬೋದಾ? 100% ಗೆಲ್ತಾರೆ. 3 ಲಕ್ಷ ಹೋಟೆಲ್ ಗೆಲ್ತಾರೆ. ಗ್ಯಾರಂಟಿ 100%. ಸರಿ ಬಿಡ್ರಿ, ನೋಡವ. ಸರ್ ನಿಮ್ಮ ಹೆಸರು? ಅಮರ್ನಾಥ್ ಅವ್ರೆ. ಹೇಳ್ರಿ ಏನ್ರಿ ಕೋಲಾರ ಬಿಸಿ ಕಾವು ಬಿಸಿಲು ಕಣ್ರಿ ಹೆವಿ. ಹೌದು ಸರ್, ಬಿಸಿ ಐತೆ. ಭಾರಿ ಬಿಸಿಲು. ನಾವು ಇಡೀ ಕರ್ನಾಟಕ ಸುತ್ತ ಬಂದಿದೀವಿ. ಈ ತರ ಬಿಸಿಲು ನಮಗೆ ಕಾಣಿಸ್ಲಿಲ್ಲ ಇಲ್ವೇ? ಇಲ್ಲಿ ಈ ಸಾರಿ BJP ಗೌರ್ಮೆಂಟ್ ಬರ್ತದೆ. ನರೇಂದ್ರ ಮೋದಿ ಮತ್ತೆ ಪ್ರಧಾನಿ ಆಗ್ತಾರೆ. ಮಲ್ಲೇಶ್ ಬಾಬು 100% ಗೆದ್ಬಿಟ್ಟಿದ್ದಾರೆ. ಈಗ ಮನೇಲಿ ಇದ್ದಾರೆ ಆರಾಮಾಗಿ, ಯಾವ್ದು ಯೋಚನೆ ಮಾಡೋಷ್ಟಿಲ್ಲ. ಮಲ್ಲೇಶ್ ಬಾಬು ಗೆದ್ದೇ ಬಿಟ್ಟಿದ್ದಾರೆ. 100%.
ಏನೋ ಗೆಲ್ಲಲಾರ ಮಾತುಗಳು ಬಂದವಪ್ಪ. ಯಾವುದೇ ಕಾರಣಕ್ಕೂ ಇಲ್ಲ, ಇಲ್ಲಿ ಸ್ವಲ್ಪ ಮೀಸಲಾತಿ ಇದೆ, ಟಫ್ ಇದೆ. ಇಲ್ಲ ಸರ್, ಅದು ಜಿದ್ದಾಜಿದ್ದಿ ಇರ್ತದೆ. ಇವ್ರು 100% ಗೆದ್ದುಬಿಟ್ಟಿದ್ದಾರೆ. ಗೆದ್ದೇ ಬಿಟ್ಟಿದ್ದಾರೆ. ಓಕೆ, ಪ್ರಧಾನಿ ಯಾಕೆ ಮೋದಿ ಆಗ್ಬೇಕು ಅಂತೀರಿ? ಅವರು ನಮ್ಮ ದೇಶದ ರಕ್ಷಣೆಗಾಗಿ ಮತ್ತೆ ಪ್ರಧಾನಿ ಆಗಬೇಕು. ಇವತ್ತು ನಮ್ಮ ಸೈನಿಕರಿಗೆ ಮತ್ತೆ ನಮಗೆ ನಾವೆಲ್ಲ ಗಡಿ ಕಾಯ್ತಾ ಇದ್ದ ಅವ್ರಿಗೆಲ್ಲ ಇವತ್ತು ಮೋದಿ ಬಂದಿದ ಮೇಲೆ ಕಾಂಗ್ರೆಸ್ನವರು ಗ್ಯಾರಂಟಿ ಯೋಜನೆಗಳೆಲ್ಲ ಕೊಟ್ಟು ಅನುಕೂಲ ಮಾಡ್ಕೊಡ್ಲಿಲ್ವಾ ಸರ್? ನಮ್ಮ ದುಡ್ಡು ನಮಗೆ ಕೊಡೋದು ಅವರು. ಈ ಕ್ವಾರ್ಟರ್ ಮೇಲೆ 40 ರೂಪಾಯಿ 50 ರೂಪಾಯಿ ಮಾಡಿದ್ದಾರೆ. ನಮ್ಮ ದುಡ್ಡು ಹೆಣ್ಮಕ್ಳು ಕೊಟ್ಟು ಸೋಮಾರಿಗಳಾಗ್ಬಿಟ್ಟಿದ್ದಾರೆ ಈಗ. ಹೌದು, ಸೋಮಾರಿಗಳಾಗ್ಬಿಟ್ಟವ್ರೆ. ಸೋಮಾರಿಗಳಾಗ್ಬಿಟ್ಟಿದ್ದಾರೆ. ಸರಿ, ಓಕೆ, ಎಷ್ಟು ಲೀಡರ್ ಗೆಲ್ಬೋದು? ಇವರು 2 ಲಕ್ಷ ಲೀಡರ್ ಗೆಲ್ತಾರೆ. ಹೌದಾ? ಓಕೆ ಸರ್. ಕನ್ನಡ, ನಿಮ್ಮ ಹೆಸರು? ರಾಮು. ರಾಮು ಅವರೇ, ಏನಪ್ಪಾ ಸಮಾಚಾರ? ಎಲ್ಲ ಒಟ್ಟಿಗೆ ಸೇರ್ಬಿಟ್ಟಿದ್ರಿ, ಏನ್ ಕತೆ, ಹೆಂಗೆ? ಎಲ್ಲ ಇದೀವಿ ನಾವೇ. ಎಲ್ಲ ನೀವೇ? ನಿಮ್ಗೆ ಯಾರು ಗೆಲ್ಬೇಕಾ? ನಮ್ಗೆ ಮಲ್ಲೇಶ್ ಬಾಬು ಬರ್ಬೇಕು. ಮಲ್ಲೇಶ್ ಬಾಬು 100% ಬರ್ಬೇಕು. ಬರ್ತಾರಾ? ಬರ್ತಾರೆ ನೋಡ್ರಿ. ಕರ್ನಾಟಕಕ್ಕೆ ಕುಮಾರಸ್ವಾಮಿ ಕೊಟ್ಟಿರೋ ಕೊಡುಗೆ 20 ತಿಂಗಳಲ್ಲಿ ಇದುವರೆಗೂ ಯಾವ ಪಕ್ಷನೂ ಕೊಟ್ಟಿಲ್ಲ. ಕೋಲಾರದಲ್ಲಿ ರೈತರು ಚೆನ್ನಾಗಿರ್ಬೇಕಂದ್ರೆ ಮಲ್ಲೇಶ್ ಬಾಬು ಬರಬೇಕು. JDS